ಭಗವಂತ ಬಹಳ ದೊಡ್ಡವನು. ಅವನ ಅನುಗ್ರಹದಲ್ಲಿ ಯಾವುದೇ ತಾರತಮ್ಯ ಇಲ್ಲ. ಎಲ್ಲರ ಮೇಲೂ ಏಕ ಪ್ರಕಾರದ ಸಮಪ್ರಮಾಣದ ಪ್ರೇಮವನ್ನು ಭಗವಂತ ಧಾರೆ ಎರಿತಾನೆ. ನಮ್ಮೆಲ್ಲರನ್ನೂ ಆತ ಖಂಡಿತವಾಗಿಯೂ ಕಾಯ್ತಾನೆ. ಅವನ ಮೇಲೆ ನಮ್ಮ ಶ್ರದ್ಧೆ ಇರಬೇಕು, ನಂಬಿಕೆ ಇರಬೇಕು. ನಮ್ಮ ಕಾಳಜಿಗಿಂತಲೂ ನಾವು ಹೆಚ್ಚು ಅವನ ಕಾಳಜಿಯನ್ನು ಮಾಡಬೇಕು. ಅಂತಹ ವಿಚಾರಗಳನ್ನು ನಿನ್ನೆ ನಾವು ಚಿಂತನೆ ಮಾಡಿದ್ದೆವು. ಇವತ್ತು ಅದೇ ವಿಚಾರಗಳಿಗೆ ಪೂರಕವಾದಂತೆ ಆ ವಿಚಾರಗಳ ವಿಸ್ತಾರವನ್ನು ಹೆಚ್ಚು ಮಾಡುವಂಥ, ಜೀವದ ನಶ್ವರತೆಯನ್ನು ಪ್ರತಿಪಾದನೆ ಮಾಡುವಂಥ ಮತ್ತೆರಡು ಚಿಂತನೆಗಳನ್ನು ಕುರಿತು ಒಂದಷ್ಟು ಆಲೋಚನೆಯನ್ನು ಮಾಡೋಣ. ಈಗ ತಾನೇ ಪೂಜ್ಯ ಗುರುಗಳು ಉಲ್ಲೇಖ ಮಾಡಿದ ಹಾಗೆ ಬಸವಣ್ಣನವರ ವಚನದ ಒಂದು ಸಾಲು ಮತ್ತು ಕನಕದಾಸರ ಕೀರ್ತನೆಯ ಒಂದು ಸಾಲು, ಆ ಎರಡೂ ಸಾಲುಗಳಲ್ಲಿ ಮನುಷ್ಯನ ಜೀವನದ ನಶ್ವರತೆ ಎಷ್ಟಿದೆ, ಇಂಥ ನಶ್ವರ ಜೀವನದಲ್ಲಿರುವಂಥ ನಾವು ಈಶ್ವರನ ಕಾಳಜಿಯನ್ನು ಎಷ್ಟು ಮಾಡಬೇಕು ಅನ್ನೋ ವಿಷಯವನ್ನ ಈ ಎರಡೂ ಮಾತುಗಳಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ವಚನ ಹೀಗಿದೆ, ಈಗ ತಾನೇ ಪೂಜ್ಯರು ಕೂಡ ಹೇಳಿದ್ದಾರೆ. ವ್ಯಾಧನೊಂದು ಮೊಲವ ತಂದಡೆ ಸಲಿವ ಹಾಗಕ್ಕೆ ಬಿಲವರಯ್ಯ, ನೆಲವಾಳ್ವನ ಹೆಣನೆಂದಡೆ ಒಂದಡಿಕೆಗೆ ಕೊಂಬುವರಿಲ್ಲ. ಮೊಲನಿಂದ ಕರಕಷ್ಟ ನರನ ಬಾಳುವೆ, ಸೆಲೆ ನಂಬೋ ನಮ್ಮ ಕೂಡಲ ಸಂಗಮ ದೇವನ. ಬಹಳ ಸುಂದರವಾದಂಥ, ಸಾಮಾನ್ಯ ಪ್ರಪಂಚದಲ್ಲಿ ಪ್ರಚಲಿತ ಇರುವಂಥ ಉದಾಹರಣೆಯನ್ನು ಕೊಟ್ಟು ನಮ್ಮ ಜೀವನದ ನಶ್ವರತೆ ಎಷ್ಟಿದೆ, ನಮ್ಮ ಶರೀರದ ಬೆಲೆ ಎಷ್ಟಿದೆ, ನಮ್ಮ ಗಮನ ಶರೀರದ ಕಡೆ ಇರಬೇಕೋ, ಶರೀರದಲ್ಲಿ ಆಶ್ರಯ ಪಡೆದಿರುವಂಥ ಆತ್ಮನ ಕಡೆ ಇರಬೇಕೋ ಅನ್ನುವುದಕ್ಕೆ ಗಮನವನ್ನು ಸೆಳೀತಾರೆ ಬಸವಣ್ಣ. ಅವರು ಉದಾಹರಣೆ ಕೊಡ್ತಾರೆ. ಒಬ್ಬ ವ್ಯಾಧ ಅಂದ್ರೆ ಬೇಟೆಗಾರ, ಬೇಟೆಯಾಡುವನು. ಅಡವಿಯೊಳಗಡೆ ತಿರುಗಾಡಿ ಹೊಟ್ಟೆಪಾಡಿಗಾಗಿ ಬೇರೆ ಬೇರೆ ಪ್ರಾಣಿಗಳನ್ನು ಬೇಟೆಯಾಡಿ ಮಾಂಸ ಮಾರಿ ಮನೆ ನಡೆಸೋನು ಬೇಟೆಗಾರ, ವ್ಯಾಧ. ಅಂತಹ ಒಬ್ಬ ಬೇಟೆಗಾರ ಬೇಟೆಯಾಡಿ ಒಂದು ಮೊಲ ತಂದು ಬಾಜಾರದಲ್ಲಿ ಇಟ್ಟು ಮಾರಿದರೆ ಬಾಜಾರಿಗೆ ಬರೋ ಜನ, ಪೇಟೆಗೆ ಬರೋ ಜನ ಆ ಮೊಲದ ಮಾಂಸಕ್ಕೆ ಯೋಗ್ಯವಾದ ಬೆಲೆಯನ್ನ ಕಟ್ಟಿ ಕೊಂಡುಕೊಳ್ತಾರೆ. ಒಂದು ಸಾಮಾನ್ಯ ಯಕಶ್ಚಿತ್ ಪ್ರಾಣಿ ಅಂತ ನಾವು ಭಾವಿಸುವಂತಹ ಮೊಲದ ಮಾಂಸಕ್ಕೆ ಇರುವ ಬೆಲೆ ನೆಲನಾಳ್ವನ ಹೆಣನೆಂದಡೆ ಒಂದಡಿಕೆಗೆ ಕೊಂಬುವರಿಲ್ಲ ಅಂತ ತಿಳಿಸ್ತಾರೆ. ಒಂದು ಪ್ರಾಣಿಯ ಮಾಂಸಕ್ಕೆ ಯೋಗ್ಯ ಬೆಲೆಯನ್ನ ಕಟ್ಟುವಂಥ ಬಾಜಾರದೊಳಗಡೆ ಒಬ್ಬ ರಾಜನ ಹೆಣನಿಟ್ಟು ಮಾರೋದಕ್ಕಾಗೋದಿಲ್ಲ. ತಪ್ಪಿ ಒಂದು ಪ್ರಯೋಗ ಮಾಡೋಣ ಅಂತ ಯಾರಾದರೂ ಹೋಗಿ ಇಲ್ಲಿ ನೆಲನಾಳ್ವನ ಹೆಣ ಅಂತ ಪದ ಪ್ರಯೋಗ ಮಾಡಿರೋದ್ರಿಂದ ರಾಜ ಅಂತ ಹೇಳಿದೆ. ಪ್ರಭು, ಅರಸ, ಒಡೆಯ, ಸ್ವಾಮಿ, ಮಾಲೀಕ, ಸಾವುಕಾರ್, ಬಹಳ ದೊಡ್ಡ ಮನುಷ್ಯ ಇದ್ದಾನೆ, ಬಹಳ ಮಂದಿಗೆ ಉಪಕಾರ ಮಾಡಿದಾನೆ ಅಂತ ಪ್ರಾಯೋಗಿಕವಾಗಿ ನೋಡೋಣ ಅಂತ ಬಾಜಾರದೊಳಗೆ ಏನಾದರೂ ರಾಜನ ಶವ ಒಯ್ದು ಇಟ್ಟು ಮಾರೋದಕ್ಕೆ ಪ್ರಯತ್ನ ಪಟ್ರೆ ಬಾಜಾರದೊಳಗಿರೋ ಜನಾನೇ 10 ರೂಪಾಯಿ ಕೊಟ್ಟು ಬೇಗ ಶವ ಸಂಸ್ಕಾರ ಮಾಡುವಂತಾರೆ ವಿನಃ ಯಾರು ಆ ಶವನ ಖರೀದಿ ಮಾಡೋದಿಲ್ಲ. ಒಂದಡಿಕೆಗೆ ನಯಾ ಪೈಸೆಗೂ ಅದನ್ನು ತಗೊಳ್ಳೋದಿಲ್ಲ. ಹೊರಗಿನವ್ರು ತಗೊಳ್ಳೋದಿಲ್ಲ, ಒಳಗ್ಲವ್ರು ಇಟ್ಕೊಳ್ಳೋದಿಲ್ಲ. ಯಾವ ಶರೀರ ನಂಬಿ ನೆಚ್ಚಿ ನಾವು ದುಡಿತೇವೋ, ಪೋಷಣೆ ಮಾಡ್ತೇವೋ, ಆ ಶರೀರ ಬರೀ ನಶ್ವರವಾದದ್ದು. ಇದಕ್ಕೆ ಬಹಳ ಬೆಲೆ ಕಡಿಮೆ ಇದೆ. ಆದರೆ ಈ ಶರೀರ ಒಳಗಡೆ ಆಶ್ರಯ ಪಡೆದಿರುವಂಥ ಆತ್ಮಕ್ಕೆ ಬೆಲೆ ಇದೆ. ಆ ಆತ್ಮನೇ ಪರಮಾತ್ಮನ ಒಂದು ಅಂಶ. ಎಷ್ಟು ಚೆನ್ನಾಗಿ ಉದಾಹರಣೆ ಕೊಟ್ಟಿದ್ದಾರೆ ನೋಡಿ.
ವಸ್ತುಗಿರೋ ಬೆಲೆ ಶರೀರಕ್ಕಿಲ್ಲ, ಪಶು ಪಕ್ಷಿಗಳಿಗಿರೋ ಬೆಲೆ ಶರೀರಕ್ಕಿಲ್ಲ, ಸಾಮಾನ್ಯ ಸಂಗತಿಗಳಿಗಿರೋ ಬೆಲೆ ಶರೀರಕ್ಕಿಲ್ಲ. ಹಾಗಂತ ಶರೀರ ಉಪೇಕ್ಷಿಸಬೇಕಾದಷ್ಟು ಕೇವಲ ವಸ್ತುನೂ ಅಲ್ಲ. ಶರೀರಕ್ಕೇನೂ ಬೆಲೆ ಇಲ್ಲ ಅಂತ ಹೇಳಿ ಶರೀರನ ನಾವು ಉಪೇಕ್ಷೆ ಮಾಡಬೇಕು ಅಂತನೂ ಅಲ್ಲ. ಶರೀರ ಬೇಕು. ಶರೀರ ಮಾಧ್ಯಂ ಖಲು ಧರ್ಮ ಸಾಧನಂ ಅಂತ ಹಿರಿಯರು ಹೇಳಿದ್ದಾರೆ. ಆದರೆ ಈ ಶರೀರವನ್ನೇ ನಂಬಿ ಶರೀರ ಪೋಷಣೆಯನ್ನೇ ಮಾಡ್ತಾ ಮಾಡ್ತಾ ಶರೀರವನ್ನೇ ಗಮನಿಸ್ತಾ ಶರೀರಕ್ಕೆ ಆಧಾರಭೂತನಾಗಿರುವಂಥ ಆತ್ಮನನ್ನ ಪರಮಾತ್ಮನನ್ನ ಉಪೇಕ್ಷಿಸಬಾರದು ಅನ್ನೋದು ಈ ವಚನದ ತಾತ್ಪರ್ಯ. ಅದಕ್ಕೆ ಅವರು ಕೊನೆಗಂತಾರೆ, ಸೆಲೆ ನಂಬೋ ನಮ್ಮ ಕೂಡಲ ಸಂಗಮ ದೇವನ. ಭಗವಂತನ ಮೇಲೆ ನಂಬಿಕೆ ಇಡು. ಭಗವಂತ ನಮ್ಮನ್ನ ಕಾಯ್ತಾನೆ, ಕಾಪಾಡ್ತಾನೆ. ಯಾಕೆ? ನಾವು ಶರೀರದ ಪೋಷಣೆಗೆ ಬಿದ್ದೆವು ಅಂದ್ರೆ, ಶರೀರದ ವ್ಯವಹಾರಗಳಿಗೆ ಗಮನ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ವಿ ಅಂದ್ರೆ ನಮ್ಮ ಜೀವ ಪ್ರಾಪಂಚಿಕ ಮುಖಿ ಆಗ್ತದೆ. ಶರೀರವನ್ನ ನಾವು ಸದುಪಯೋಗ ಪಡಿಸಿಕೊಂಡು ಶರೀರವನ್ನ ಬಳಸಿಕೊಂಡು ಆತ್ಮ ಪರಮಾತ್ಮನ ಅನುಸಂಧಾನಕ್ಕೆ ಮುಂದಾದೆವು ಅಂದ್ರೆ ಈ ಜೀವ ಪಾರಮಾರ್ಥ ಮುಖಿ ಆಗ್ತದೆ. ನಾನೊಂದು ಕಾರ್ಯಕ್ರಮದಲ್ಲಿ ಕೇಳಿದ್ದೆ, ಒಬ್ಬ ಗುರುಗಳು ಮಾತಾಡುವಾಗ ಕೇಳಿದ ಮಾತು, ಪ್ರಪಂಚ ಮತ್ತು ಪಾರಮಾರ್ಥ ಅಂದ್ರೆ ಏನು? ಮನೆ ಮಾರು ಸಂಸಾರ ಬಿಟ್ಟು ಮಠ ಸೇರೋದು ಪಾರಮಾರ್ಥ ಏನು? ಅಥವಾ ಮಠದ ಕಡೆ ಮುಖ ಮಾಡಲಾರದೆ ಮನೆಯೊಳಗಡೆನೆ ಕಾಯಂ ಉಳಿಯೋದು ಪ್ರಪಂಚ ಏನು? ಇಲ್ಲ. ಪ್ರಪಂಚ ಮತ್ತು ಪಾರಮಾರ್ಥಕ್ಕೆ ಬಹಳ ಸೂಕ್ಷ್ಮವಾದಂಥ ಭಿನ್ನವಾದಂಥ ಅರ್ಥ ಇದೆ. ನಮ್ಮ ಮನಸ್ಸಿದೆಯಲ್ಲ, ಮನಸ್ಸು, ಆ ಮನಸ್ಸು ಶರೀರ ಮತ್ತು ಆತ್ಮಗಳ ಮಧ್ಯೆ ಇದೆಯಂತೆ. ಮನಸ್ಸು ಸದಾವಕಾಲ ಆತ್ಮಮುಖಿ ಆಲೋಚನೆಗಳಲ್ಲಿ ತೊಡಗಿದ್ರೆ ಅದಕ್ಕೆ ಪಾರಮಾರ್ಥ ಅಂತ ಕರೀತಾರಂತೆ. ಅದೇ ಮನಸ್ಸು ಶರೀರಮುಖಿ ವ್ಯವಹಾರಗಳು ಶರೀರಮುಖಿ ಚಿಂತನೆಗಳಲ್ಲಿ ತೊಡಗಿದ್ರೆ ಅದಕ್ಕೆ ಪ್ರಪಂಚ ಅಂತ ಕರೀತಾರಂತೆ. ವಿವೇಕಿ ಆದವನು, ತಿಳುವಳಿಕೆ ಇದ್ದವನು ಶರೀರ ಮತ್ತು ಆತ್ಮಗಳೆರಡನ್ನೂ ಮೇಳೈಸಿ ಮನಸ್ಸನ್ನ ತನ್ನ ಹತೋಟಿಯಲ್ಲಿ ಇಟ್ಕೊಂಡು ಈ ಶರೀರದ ಬೆಲೆಯನ್ನ ಹೆಚ್ಚು ಮಾಡೋ ಕೆಲಸವನ್ನ ಮಾಡಬೇಕು ಅಂತ ಬಸವಣ್ಣವರಿಲ್ಲಿ ನಿವೇದನೆಯನ್ನ ಮಾಡಿದ್ದಾರೆ. ನಮ್ಮ ಶರೀರಕ್ಕೆ ಬೆಲೆ ಇಲ್ಲ, ಆದ್ರೆ ಈ ಶರೀರದ ಬೆಲೆಯನ್ನು ನಾವು ಹೆಚ್ಚು ಮಾಡಬಹುದು. ಗುರು ಸೇವೆಯನ್ನ ಮಾಡುವುದರ ಮೂಲಕ ಕಾಯಿಕ ದೋಷಗಳನ್ನ ಕಳ್ಕೊಂಡು ಕಾಯದ ಕಿಮ್ಮತ್ತನ್ನ ಹೆಚ್ಚು ಮಾಡಿಕೊಳ್ಬಹುದು. ಜಪ ತಪ ಮಾಡುವುದರ ಮೂಲಕ ವಾಚಿಕ ದೋಷಗಳನ್ನ ಕಳ್ಕೊಂಡು ವಾಣಿಯ ಶಕ್ತಿಯನ್ನು ಕೂಡ ನಾವು ಹೆಚ್ಚು ಮಾಡಿಕೊಳ್ಬಹುದು. ಧ್ಯೇಯಾನುಸಂಧಾನವನ್ನ ಮಾಡುವ ಮೂಲಕ ಮಾನಸಿಕ ದೋಷಗಳನ್ನ ಕಳ್ಕೊಂಡು ಮನಃಶಕ್ತಿಯನ್ನು ಕೂಡ ವೃದ್ಧಿ ಮಾಡಿಕೊಳ್ಳೋದಕ್ಕೆ ಅವಕಾಶ ಇದೆ. ಸುಮ್ಮನೆ ಹೇಯವಾದಂಥ ಸಾಂಸಾರಿಕ ವ್ಯವಹಾರಗಳಲ್ಲಿಯೇ ತೊಡಗಿ ಮೊಲಕ್ಕಿಂತ ಕಡು ಕಷ್ಟವಾಗಿರುವಂಥ ಈ ನರನ ಬಾಳುವೆಯನ್ನ ವ್ಯರ್ಥ ಮಾಡಬೇಡ. ನೀನು ಒಂದು ವೇಳೆ ಇಂಥ ವ್ಯವಹಾರಗಳಲ್ಲೇ ಪೂರ್ಣ ತೊಡಗಿಬಿಟ್ರೆ ನೀನು ಯಾರ್ಯಾರನ್ನ ಸುತ್ತಮುತ್ತ ನಂಬಿ ಬದುಕ್ತಾ ಇದ್ದೀಯೋ ಅವ್ರು ಯಾರೂ ನಿನ್ನ ಜೊತೆ ಬರೋದಿಲ್ಲ ಅಂತ ಬಸವಣ್ಣನವರು ಕನಕದಾಸರು ಪ್ರತಿಪಾದನೆಯನ್ನ ಮಾಡ್ತಾರೆ. ಅವ್ರು ಹೇಳ್ತಾರೆ ನೋಡಿ ಎಷ್ಟು ಚಂದ ಕನಕದಾಸರು, ಆರು ಸಂಗಡ ಬಾಹುವರಿಲ್ಲ. ಒಂದು ಜಾನಪದ ಪದ್ಯದೊಳಗಡೆನೂ ಇಲ್ವಾ? ಹೆಂಡತಿ ಮಕ್ಕಳು ಬರುವರು ತಮ್ಮ ಎಲ್ಲಿಯ ತನಕ. ಎಷ್ಟು ಅಳ್ತಾರೆ, ಎಷ್ಟು ಕರೀತಾರೆ, ಎಷ್ಟು ಗೋಗರೀತಾರೆ, ಎಷ್ಟು ದಿನ ಅಳ್ತಾರೆ, ಎಷ್ಟು ದಿನ ಕರೀತಾರೆ. ಎಲ್ಲಿಯಾದ್ರೂ ಒಂದು ಉದಾಹರಣೆ ತೋರಿಸಿ, ಅವ್ರು ನಮ್ಮನ್ನು ಬಿಟ್ಟು ಹೋದ್ರು ಬದುಕೋದಕ್ಕಾಗೋದಿಲ್ಲ ಅಂತ ಅವ್ರ ಜೊತೆ ಯಾರಾದ್ರೂ ಹೋದ ಉದಾಹರಣೆ ಇದೆಯಾ? ಹಿಂದೆ ಇತಿಹಾಸದೊಳಗಡೆ ಸತಿ ಪದ್ಧತಿ ಅಂತ ಒಂದು ಉಲ್ಲೇಖ ಬರ್ತದೆ. ಪತಿ ತೀರಿಕೊಂಡ ತಕ್ಷಣ ಸತಿನೂ ಕೂಡ ಚಿತೆ ಮೇಲಿಟ್ಟು ದಹಿಸುವಂತ ಪದ್ಧತಿ ಇತ್ತು. ಆಗ ಆಕೆ ಪ್ರಾಣ ಭಯದಿಂದ ಚೀರೋ ಕಾಲಕ್ಕೆ ಆಕೆ ಚೀರಿದ ಶಬ್ದ ಯಾರಿಗೂ ಕೇಳಬಾರದು ಅಂತ ನಗಾರಿ ಬಾರಿಸ್ತಿದ್ರಂತೆ. ಯಾರೂ ಕೂಡ ಪತಿ ಜೊತೆ ಖುಷಿಯಿಂದ ಚಿತೆ ಏರೋದಿಲ್ಲ, ಸತಿ ಜೊತೆ ಖುಷಿಯಿಂದ ಚಿತೆ ಏರೋದಿಲ್ಲ, ಮಣ್ಣು ಗೂಡೋದಿಲ್ಲ. ಯಾಕೆ? ಯಾರು ನಮ್ಮ ಜೊತೆ ಬರೋದಿಲ್ಲ. ಅದನ್ನ ಕನಕದಾಸರಂತಾರೆ, ಆರು ಸಂಗಡ ಬಾಹೋರಿಲ್ಲ, ನಾರಾಯಣ ನಾಮ
ನೆರೆ ಬಾಹೋದಲ್ಲದೆ. ಅದೊಂದೇ ನಮ್ಮ ಜೊತೆ ಬರೋದು, ಅದೊಂದೇ. ಯಾವುದು? ಭಗವನ್ನಾಮ ಸ್ಮರಣೆಯ ಶಕ್ತಿ, ಭಗವಂತನ ಅನುಗ್ರಹ. ಅದಕ್ಕೆ ನಾವು ನಂಬಬೇಕಾಗಿರೋದು ಭಗವಂತನನ್ನ. ಸೆಲೆ ನಂಬೋ ನಮ್ಮ ಕೂಡಲ ಸಂಗಮ ದೇವನನ್ನ. ಬೇಕು ನಮ್ಮ ಪ್ರಪಂಚ ನಡಿಬೇಕಾದ್ರೆ, ವ್ಯವಹಾರ ನಡಿಬೇಕಾದ್ರೆ, ಜೀವನ ನಡಿಬೇಕಾದ್ರೆ ಸಂಬಂಧಗಳು ಬೇಕು. ಹಾಗಂತ ನಾವು ಏಕಾಏಕಿ ವೈರಾಗ್ಯಕ್ಕೆ ಒಳಗಾಗಿ ಎಲ್ಲಾನು ಬಿಟ್ಟು ಹೋಗೋದಕ್ಕೆ ಆಗೋದಿಲ್ಲ, ಬಿಟ್ಟು ಬದುಕೋದಕ್ಕೆ ಆಗೋದಿಲ್ಲ. ಆದ್ರೆ ಅದರೊಳಗಡೆ ನಾವು ಮುಳುಗಬಾರದು, ಅದನ್ನೇ ಅಂತಿಮ ಅಂತ ಭಾವಿಸಬಾರದು. ಅದನ್ನ ಅವರಿಬ್ರು ಈ ವಚನಗಳಲ್ಲಿ, ಕೀರ್ತನೆಗಳಲ್ಲಿ ಪ್ರತಿಪಾದನೆ ಮಾಡ್ತಾರೆ. ಉದಾಹರಣೆ ಎಷ್ಟು ಚಂದ ಇದೆ ನೋಡಿ, ಕನಕದಾಸರು ಕೊಟ್ಟಿರೋದು. ಹೊತ್ತು ನವಮಾಸ ಪರ್ಯಂತ ಗರ್ಭದಲ್ಲಿ ಹೆತ್ತು ಅತ್ಯಂತ ನೋವ ಬೇನೆಗಳಿಂದಲಿ ತುತ್ತು ವಸ್ತ್ರವ ನಿಕ್ಕಿ ಸಲಹಿದ ತಾಯಿ ತಂದೆ ಹೊತ್ತುಗಳೆವರಲ್ಲದೆ ಬೆನ್ ಹತ್ತಿ ಬಹರು. ಅದ್ಭುತ ಮಾತು ಕನಕದಾಸರು ಹೇಳಿರೋದು. ಯಾರ ತಾಯಿ ತಂದೆ ಇದಾರಲ್ಲ ಅವ್ರು ಬಹಳ ದೊಡ್ಡವರು. ಶಾಸ್ತ್ರಗಳೇ ಹೇಳ್ತವೆ ದೇವ್ರಿಗಿಂತ ದೊಡ್ಡವರು. ಲೌಕಿಕ ವ್ಯವಹಾರದಲ್ಲಿ ಅವ್ರ ಸಂಬಂಧಗಳಿಗೆ ಬೆಲೆ ಕಟ್ಟೋದಕ್ಕೆ ಆಗೋದಿಲ್ಲ. ಅಂಥ ತಾಯಿ ತಂದೆನೂ ಕೂಡ ನಮ್ಮ ಜೊತೆಗೆ ಬರಲ್ಲ. ಅಳಬಹುದು, ಕರಿಬಹುದು, ದುಃಖ ತೋಡ್ಕೋಬಹುದು, ಆದ್ರೆ ಜೊತೆಗೆ ಯಾರೂ ಬರೋದಿಲ್ಲ. ತಾಯಿ ತಂದೆ ಬಿಡಿ, ಮುಂದೆ ಎಷ್ಟು ಚಂದ ಹೇಳಿದ್ದಾರೆ ನೋಡಿ. ಗುರು ಬಂಧು ಬುಧ ಜನರ ನಿಂತ ಅಗ್ನಿ ಸಾಕ್ಷಾಗಿ ಕರವಿಡಿದು ಧಾರೆಯ ನೆರೆಸಿಕೊಂಡ ತರುಣಿ ಹೆಂಡತಿ. ಅಗ್ನಿ ಸಾಕ್ಷಿಯಾಗಿ, ದೈವ ಸಾಕ್ಷಿಯಾಗಿ, ಊರು ಜನರ ಸಾಕ್ಷಿಯಾಗಿ, ಗುರು ಹಿರಿಯರ ಪಾದ ಸಾಕ್ಷಿಯಾಗಿ ಇಂದು ನಿಮ್ಮ ಕೈ ಹಿಡಿಯುತ್ತಿದ್ದೇನೆ ಅನ್ನೋ ಸತಿ, ಇಂದು ನಿನ್ನ ಕೈ ಹಿಡಿಯುತ್ತಿದ್ದೇನೆ ಅನ್ನೋ ಪತಿ, ಅವ್ರು ಯಾರಾದ್ರೂ ಬರ್ತಾರ? ಬರೋದಿಲ್ಲ. ಅವ್ರೇನಂತಾರೆ ಅಂದ್ರೆ, ಇನಿಯನ ಹರಣ ಹೋಗಲು ತಾ ಕಂಡು ಬರುವುದ ಕಂಜಿ ಯಾರು ಗತಿ ನನಗಿನ್ನೆಂದಳುವರು. ಅದನ್ನೇ ಅಜ್ಜವ್ರು ಹೇಳಿದ್ರಲ್ಲ, ಅಳ್ತಾರೆ. ಏನಂತ ಅಳ್ತಿರ್ತಾರೆ ಹೇಳಿ? ಇನ್ ನನಗ್ಯಾರು, ನನ್ನ ಯಾರು ನೋಡ್ಕೊಳ್ಳೋರು? ಹೋದವ್ರ ಚಿಂತೆ ಯಾರು ಮಾಡೋದಿಲ್ಲ. ಗೋಡೆ ಕೂತಿರ್ತಾರಲ್ಲ, ಹೋಗಿಬಿಟ್ಟೆ ನೀನು, ನಿಂದ ಹೆಂಗ ಅಂತ ಯಾರಾದ್ರು ಅಳ್ತಾರ? ನಂದ್ ಹೆಂಗ ಅಂತನ ಅಳ್ತಾರ. ಮಕ್ಕಳು ಅಷ್ಟೇ, ಮೊಮ್ಮಕ್ಕಳು ಅಷ್ಟೇ. ಮನೆ ಮಕ್ಕಳು ತಮ್ಮ ಧನಕ್ಕೆ ಬಡಿದಾಡುವರು. ಇನ್ನೂ ಒಳಗಿಂದ ಹೊರಗೆ ಬಂದಿರೋದಿಲ್ಲ. ಶವ ವಾರಸ ಏರಾಕ್ ಬಡದಾಡ್ತಿರ್ತಾರ, ಏರ್ಸಾಕ್. ತಪ್ಪಿ ತಲಾಟೆ ಅಲ್ಲಿಗೆ ಬಂದಿದ್ರನ್ನ ಅತ್ಗೋತನ ತಲಾಟೆ ಕೈ ತಿಕ್ಕೋ ಮಂದಿ ಬಹಳ ಆಗ್ಯಾರ. ಏನ್ರ ಮಾಡ್ರಿ, ತ್ರಾಸ ಮಾಡ್ಬೇಡ್ರಿ, ಏರ್ಸ್ಬಿಡ್ರಿ ವಾರಸ ಇಲ್ಲ. ಮನೆ ಮಕ್ಕಳು ತಮ್ಮ ಧನಕ್ಕೆ ಬಡಿದಾಡುವರು, ಧನಕ್ಕಾಗಿ ನಿನ್ನನೇ ನಂಬಿದವರು ಅನುಮಾನವೇಕೆ, ಜೀವನ ತೊಲಗಿದ ಕ್ಷಣ ಇನ್ನೊಂದು ಅರಗಳಿಗೆ ನಿಲ್ಲಗೊಡರು. ನೀ ಏನ್ ದುಡ್ದು ಕಟ್ಟಿಸಿರ್ತಿ ಮನೆ ಮಹಲು ಭವನ, ಅದ್ರೊಳಗೆ ಜೀವನ ಮಾಡುವ ಜನ ಇನ್ನೊಂದು ತಾಸು ಇಟ್ಕೊಳ್ಳಲ್ಲ. ಸಾಕ್ ಎಬಸ್ರಿ ಅಂತಿರ್ತಾರ. ನೋಡಿರಿ, ಇಲ್ರಿ ಇನ್ನು ಇಲ್ಲೇ ಬಂದದ ಗಾಡಿ, ಕೆಂಪವಾಡ ಕ್ರಾಸ್ ದಾಟ್ಯದ. ಅಲ್ಲೇ ಬರ್ತಾರಲ್ಲ. ಎಲ್ಲಿ ಬರ್ತಾರ ಹೇಳ್ರಿ? ಅವರು ಅಲ್ಲೇ ಬರ್ತಾರಲ್ಲ. ಅಲ್ಲಿ ಒಯ್ದ ಮೇಲೆ ಏನ್ ಮಾಡ್ತಾರ ಹೇಳ್ರಿ? ಅಲ್ಲೆಲ್ಲ ಹಿರಿಯರು ಸೇರಿರ್ತಾರಲ್ಲ. ಮುಖ ಒಂದ್ ಮ್ಯಾಲೆ ಉಳಿಸ್ರಿ, ಉಳಿದಿದ್ದು ಮುಚ್ಚಿ ಬಿಡ್ರಿ, ಬಂದ ಮ್ಯಾಗ ನೋಡ್ತಾರ ಅಂತಾರ. ಅನ್ನೋದಿಲ್ಲ? ಹೋಗಿದ್ರೆ ಗೊತ್ತಾಗ್ತದೆ ನಿಮಗೆ ಖರೆ ಈ ಶರೀರದ ಕಿಮ್ಮತ್ ಏನು ಅಂತ ಗೊತ್ತಾಗಬೇಕಾದ್ರೆ ಒಮ್ಮೆ ಅಂತಿಮ ಸಂಸ್ಕಾರಕ್ಕೆ ಹೋಗ್ಬೇಕು. ತಪ್ಪಿ ಕೈ ಕಾಲು ಮಡಚಲಿಲ್ಲ ಅಂದ್ರೆ ಲಟಕ್ಕಂತ ಮುರಿದು ಕುಂಡ್ರಿಸ್ತಾರ, ಕುತ್ತಿಗೆ ತಿರುಗಿಸ್ತಿರ್ತಾರ. ತಪ್ಪಿ ಕಿವ್ಯಾಗ ಮೂಗ್ನ್ಯಾಗ ಕೈಯಾಗ ಬೆರಳಾಗ ಏನ್ರ ಉಳ್ದಿತ್ತಂದ್ರ ಕೆಳಗೆ 3 ಮಂದಿ ಇರ್ತಾರ, ಮ್ಯಾಲ 100 ಮಂದಿ ಇರ್ತಾರ. 3 ಮಂದಿ 100 ಮಂದಿ ಕೈ ಮಾಡ್ತಿರ್ತಾರ. ಯಾರ ಹತ್ರ ಐತ್ ಕೊಡ್ರಿ? ಏನ್ ಹೇಳ್ರಿ? ಯಾರ ಹತ್ರ ಐತ್ ಕೊಡ್ರಿ ಅಂತ ಕೇಳ್ತಿರ್ತಾರ. ಏನ್ ಕೇಳ್ತಾರ ಹೇಳ್ರಿ? ಅಡ್ಕೋತ್ ಕಿವಿ ಕತ್ತರಿಸ್ತಾರೆ ವಿನಃ ಕಿವ್ಯಾಗಿನ ಓಲೆ ಕತ್ತರಿಸಲ್ಲ. ಶರೀರ ಅಲ್ಲ. ಮ್ಯಾಲೆ 100 ಮಂದಿ ಇರ್ತಾರಲ್ಲ, 100ರಾಗ 4 ಮಂದಿರ ಮನೆಯವ್ರು ಇರ್ತಾರಲ್ಲ. ಹೋಗ್ಲಿ ಬಿಡು, ನಮ್ಮ ಅಪ್ಪನ ಕೂಡ ಅದೊಂದು ಗುಂಜಿ ಬಂಗಾರ ಅಂತ ಯಾರು ಅನ್ನೋದಿಲ್ಲ. ಅದೊಂದು ಹೆಂಗಾರ ಮಾಡಿ ತಕ್ಕೊಂಬಿಡ್ರಿ ಅಂತಾರ. ಅದೊಂದು ಹೆಂಗಾರ ಮಾಡಿ ತಕ್ಕೋರಿ. ಹೆಂಗಾರ ಮಾಡಿ ತಕ್ಕೊಂಡಿದ್ದನ್ನು ಭಾಗ ಮಾಡ್ಕೊಳ್ಳೋ ಸಲುವಾಗಿ ಅಕ್ಕ ತಂಗಿರ್ ಸ್ಮಶಾನದಾಗ ಹೊಡೆದಾಡಿದ್ದು ಎಷ್ಟು ಉದಾಹರಣೆ ಅದಾವ ಹೇಳ್ರಿ?
ಒಂದ್ ತೊಲಿದದವು ಬಳಿ ಏನಾರ ಮಾಡ್ಬೇಕು, ಅಕ್ಕ ತಂಗಿಯರಿಗೆ ಕೊಡಬೇಕು ಅಂತ ಜಗಳ ಮಾಡ್ತಾರ. ಅಣ್ಣ ತಮ್ಮ ಗುಡಿಸಲ್ದಾಗಿರ್ತಾರ, ಅದೊಂದ್ ತೊಲಿ ಅವ್ರಿಗೆ ಕೊಡ್ರಿ, ಇದ್ದದ್ದೊಂದು ಮನಿ ಕಟ್ಕೊಳ್ಳಿ ಅಂತ ಯಾರು ಹೇಳೋದಿಲ್ಲ ಅಲ್ಲ. ಯಾರು ಸಂಗಡ ಬಾಹುವರಿಲ್ಲ. ನೋ ಒನ್ ವಿಲ್ ಕಮ್ ವಿತ್ ಅಸ್. ನಾವು ಹೆಂಗ್ ಬಂದೀವಿ ಹಂಗ ಹೋಗ್ಬೇಕು. ಶಿವಾಪುರದಿಂದ ಜೀವಾಪುರಕ್ಕೆ ಬಂದಿದ್ದೀವಿ. ಲೋಕ ವ್ಯವಹಾರ 4 ಕಾಲಕ್ಕೆ ಮಾಡ್ತೀವಿ. ಭಗವಂತ ಹೆಂಗ ನಡೆಸ್ತಾನೋ ಹಂಗ ನಡಿಬೇಕು, ನಂಬಬೇಕು, ತನು ಮನ ಭಾವ ಸ್ವಚ್ಛ ಇಟ್ಕೋಬೇಕು, ಹೆಚ್ಚು ಹೆಚ್ಚು ಶುದ್ಧ ಆಗೋ ಪ್ರಯತ್ನ ಮಾಡಬೇಕು. ಕೊನೆಗೆ ಒಂದು ಕಾಲಕ್ಕೆ ಎಲ್ಲಾ ಮುಗಿದ ಮೇಲೆ ಸಂತೋಷದಿಂದ ಭಗವಂತಗೆ ಪಾಠ ಒಪ್ಪಿಸಿ ಮನೆಗೆ ಹೋಗೋಕ್ ತಯಾರಿ ಆಗ್ಬೇಕು. ಯಾಕೆ ಹೇಳಿದ್ರಲ್ಲ ಅಜ್ಜವ್ರು, ಸುತ್ತಲೂ ಕುಳ್ಳಿರ್ದ ಮಿತ್ರ ಬಾಂಧವರೆಲ್ಲ ಹೊತ್ತು ಹೋಗಿತು ಹೊರಗೆ ಹಾಕುವರು. ಎಬ್ಸ್ರಿ, ಕತ್ಲಾತ್, ನಾಳೆ ಹುಣಿವೆ ಐತಿ, ಇಂದ ಎಲ್ಲ ಮುಗಿಸ್ಬಿಡೋಣ. ನೀರಿಡೋದು, ಕೂಡಿ ಊಟ ಮಾಡೋದನ್ನ ಇಂದ ಒಂದದಿಂದಾಗ. ಅವ 80 ವರ್ಷ ಕಳೆದಿರ್ತಾನ, ಅವಂದು 1 ದಿವಸಕ್ಕೆ ಪಾರ ಹರಿಸಿಬಿಡ್ತಾರ. ಮುಗಿಸೋದಿಲ್ಲ. ಪಾವಣಿಯರಿಗೆ ಇಂದು ಹೋಗಿ ನಾಳೆ ವಾಪಸ್ ಬರಕ್ ತ್ರಾಸ ಆಕ್ಕೇತಿ ಅಂತ ಥೊಡೆ ಮಂದಿ ಅಲ್ಲೇ ಉಳಿತಾರ, ಥೊಡೆ ಮಂದಿ ಮನ್ಯಾಗ ಉಳಿತಾರ. ಅವ್ರು ಅಲ್ಲಿದ್ ಮುಗಿಸ್ತಿರ್ತಾರ, ಇವ್ರು ಇಲ್ಲಿದ್ ಮುಗಿಸ್ತಿರ್ತಾರ. ನೋಡಿರಿ ಎಷ್ಟ್ ಚಂದ ಹೇಳ್ತಾರ ನೋಡ್ರಿ ಕನಕದಾಸರು. ಸುತ್ತಲೂ ಕುಳ್ಳಿರ್ದ ಮಿತ್ರ ಬಾಂಧವರೆಲ್ಲ ಹೊತ್ತು ಹೋಗಿತು ಹೊರಗೆ ಹಾಕೆನುವರು, ಹಿತ್ತಲ ಕಸಕ್ಕಿಂತ ಕಡೆಯಾಯಿತಿ ದೇಹ. ಕಸದ ಗಾಡಿ ಒಂದಿನ ಬರ್ಲಿಲ್ಲ ಅಂದ್ರ ಒಂದಿನ ಮನ್ಯಾಗ ಕಸ ಇಟ್ಕೋತಾರ. ಕಸದ ಗಾಡಿಯವರು ಒಂದಿನ ಬರ್ಲಿಲ್ಲ ಅಂದ್ರ ಮನ್ಯಾಗ ಕಸ ಒಂದಿನ ಇಟ್ಕೋತಾರ. ಆದ್ರ ಶವಾನ 1 ದಿವಸ ಹೆಚ್ಚಿಗೆ ಮನ್ಯಾಗ ಇಟ್ಕೊಳ್ಳಲ್ಲ. ಮನ್ಯಾಗ ಹಿರಿಯರ ಅಂತಾರ, ಕತ್ಲಾದ್ಮೇಲೆ ಕಸ ಹೊರಗೆ ಚೆಲ್ಲಬಾರ್ದಂತ. ಅನ್ನೋದಿಲ್ಲ. ಕತ್ಲಾದ್ಮೇಲೆ ಶವ ಒಯ್ಯಬಾರ್ದು, ಇಟ್ಕೋರಿ ನಾಳೆ ಒಯ್ಯನಂತ ಯಾಕನ್ನಲ್ಲ ಹೇಳ್ರಿ. ಯಾರು ಒಬ್ರಿ ಈ ಮನಿ ಕಟ್ಟಿದವ್ರಿ, ಈ ಮನಿ ಸಲುವಾಗಿ ದುಡ್ದಾನ, ಬೆವ್ರು ಚೆಲ್ಯಾನ, ಈ ಮನಿ ಗ್ವಾಡಿ ಕಟ್ಟಾಕ್ ನೀರ್ ಬಳಸಿಲ್ಲ, ಅವನು ಬೆವರು ರಕ್ತ ಬಸದಾನ, ಅವನ್ ಇದ ಮನ್ಯಾಗ ಶೋಕೇಶ್ನಾಗ ಇಡೋಣಂತ ಎಲ್ಲರ ಯಾರ ತೀರ್ಮಾನ ಮಾಡ್ಯಾರ? ಮಾಡಕ್ ಆಗ್ತೈತೇನು? ಆಗಲ್ಲ. ಯಾಕಂದ್ರ ಹರಣ ಹಿಂಗದ ಮುನ್ನ, ಪ್ರಾಣ ಹೋಗೋದಕ್ಕಿಂತ ಮುಂಚೆ, ಸಮಯ ಹೋಗೋದಕ್ಕಿಂತ ಮುಂಚೆ ಹರಿಯ ಸೇವೆಯ ಮಾಡಿ ಪರಗತಿಗೆ ಸಾಧನವ ಮಾಡ್ಕೋಬೇಕು. ಒಂದು ಅವಕಾಶ ಇದೆಯಲ್ಲ, ನಾವು ಇಲ್ಲಿ ಬಂದಿದೀವಲ್ಲ, ಯಾವುದೋ ಒಂದು ಕಾರಣಕ್ಕೆ ಬಂದಿದ್ದೀವಿ. ನಾವು ಸುಮ್ಮನೆ ಇಲ್ಲಿ ಬಂದಿಲ್ಲ. ಶಾಸ್ತ್ರದಲ್ಲಿ ಹೇಳೋ ಹಾಗೆ 83,99,999 ಪಾಳಿ ಮುಗಿಸಿ 84ನೇ ಲಕ್ಷದ ಪಾಳಿ ಹಚ್ಚಿ ಬಂದಿದೀವಲ್ಲ. ಕಾರಣ ಇಲ್ಲದೆ ಇಲ್ಲಿ ಬಂದಿಲ್ಲ. ಕಾರಣ ಇಲ್ಲದೆ ಇಲ್ಲಿ ಬಂದಿಲ್ಲ ಅಂದಮೇಲೆ ಹರಣ ಹಿಂಗದ ಮುನ್ನ ಹರಿಯ ಸೇವೆಯ ಮಾಡಿ, ಹರಿ ಅಂದ್ರೆ ದೇವರು, ಭಗವಂತನ ಸೇವಾ ಮಾಡಿ ಪರಗತಿಗೆ ಸಾಧನವ ಮಾಡಿಕೊಳ್ಳಿ. ಚಲೋ ಅನಿಸ್ಕೋಬೇಕಲ್ಲ. ಅಹುದ್ ಅನಿಸ್ಕೋಬೇಕಲ್ಲ. ದೇವ್ರು ಮೆಚ್ಚಬೇಕು, ಸಮಾಜ ಮೆಚ್ಚಬೇಕು, ನಮ್ಮವ್ರು ಮೆಚ್ಚಬೇಕಲ್ಲ. ಹಂಗ ಎಲ್ಲಾರು ಮೆಚ್ಚಬೇಕು, ಚುಚ್ಚಿ ಮಾತಾಡಬಾರದು ಅನ್ನೋದಾದ್ರೆ ಈ ಶರೀರವನ್ನ ಗುರು ಸೇವೆಯೊಳಗಡೆ, ಸತ್ಕಾರ್ಯಗಳೊಳಗಡೆ ತೊಡಗಿಸಿ ಈ ಶರೀರದ ಕಿಮ್ಮತ್ತನ್ನ ಹೆಚ್ಚು ಮಾಡ್ಕೋಬೇಕು ಅನ್ನೋ ಸೂಕ್ಷ್ಮತೆಯನ್ನು ಅವರಿಬ್ರು ತಿಳಿಸ್ತಾ ಇದ್ದಾರೆ. ಸುಮ್ಮನೆ ಒಂದು ತಮಾಷೆಗೆ ಮಾತು. ಒಂದೂರಲ್ಲಿ ಒಬ್ಬ ಸಾಹುಕಾರ ಇದ್ನಂತೆ, ಬಹಳ ದೊಡ್ಡ ಸಾಹುಕಾರ ಅಂದ್ರೆ ಸಾಹುಕಾರ. 40-50 ವರ್ಷ ಕಷ್ಟಪಟ್ಟು ದುಡಿದು ಬಹಳ ದೊಡ್ಡ ಮನೆ ಕಟ್ಟಿದ್ನಂತೆ. ಹೆಂಡತಿ, ಮಕ್ಕಳು, ಅಣ್ತಂದಿರು, ಅಕ್ಕಂಗಿರು ಎಲ್ಲ ಕೂಡಿ ಇದ್ರಂತೆ. ಮನೆ ಅಂದ್ರೆ ಏನು ಸಾಮಾನ್ಯ ಮನೆ ಅಲ್ಲ, ಊರಿಗೆ ದೊಡ್ಡ ಮಹಲ್. ಯಾವ್ಯಾವ ಊರಾಗ ಎಲ್ಲೆಲ್ಲಿ ಚಲೋ ವಸ್ತು ಸಿಗ್ತಾವ ಅಲ್ಲೆಲ್ಲಿ ವಸ್ತು ತಂದು ಮನೆ ಕಟ್ಟಿದ್ನಂತೆ. ಇಂಥ ಊರದ ಕಿಟಕಿ, ಇಂಥ ಊರದ ಬಾಗಿಲು, ಇಂಥ ಊರದ ಕಲ್ಲು, ಇಂಥ ಊರದ ಲೈಟ್, ಇಂಥ ಊರದ ಬಣ್ಣ, ಹಿಂಗ ಊರ್ ಮಂದೆಲ್ಲ ಅವನು ಮನಿ ನೋಡಿ ಕೊಂಡಾಡ್ತಿದ್ರಂತೆ. ಎಷ್ಟು ಕಷ್ಟಪಟ್ಟಿ ಉಪವಾಸ ಮಾಡಿದಿ, ವನವಾಸ ಮಾಡಿದಿ, ಹೊಟ್ಟಿ ಕಟ್ಟಿದಿ, ನೆತ್ತಿ ಕಟ್ಟಿದಿ, ಖರೆ ಜಗತ್ತು ಮೆಚ್ಚು ಹಂಗ ಮನಿ ಕಟ್ಟಿದೆ ಅಂತ. ಮಕ್ಕಳನ್ನು ಕೊಂಡಾಡ್ತಿದ್ರು, ಹೆಂಡತಿನೂ ಕೊಂಡಾಡ್ತಿದ್ಲು, ಅಣ್ಣ ತಮ್ಮ ಅಂತೂ ಬಹಳ ಕೊಂಡಾಡ್ತಿದ್ರು. ಅವಂಗ ವಯಸ್ಸಾಯ್ತು, ಆಯುಷ್ಯ ತೀರ್ತು, ಹಾಸಿಗೆ ಹಿಡ್ದ, ಪ್ರಾಣ ಹೋಯ್ತು. ಅಂದ್ರೆ ಫೋನ್ ಹೋಗಾಕ್ ಚಾಲು ಆಗ್ತಾವ. ಫೋನ್ ಹೋಗಾಕ್ ಚಾಲು ಆಯ್ತು ಅಂದ್ರೆ ಮಂದಿ ಬರಾಕ್ ಚಾಲು ಮಾಡ್ತಾರ.
ಎಲ್ಲಾರು ಕೂಡಿದ್ರು, ಅಳೋರು ಅಳ್ತಿದ್ರು. ಅಳೋರ್ದಂತೂ ಬಹಳ ಚಂದ ಪದ್ಧತಿ ಐತಿ, ನೋಡಿದಿರಿ? ಮೊದಲು ಕುಂತವ್ರು ಹಿಂದ್ ಸರಿರಿ ಅಂತಿರ್ತಾರ. ಒಂದ್ 4 ಮಂದಿ ಇದನ್ನ ಹೇಳಾಕ ಕುಂತಿರ್ತಾರ, ಹಿಂದ್ ಸರಿರಿ ಪಾವಣಿಯರು ಬಂದ್ರೆ ಹಿಂದ್ ಸರಿರಿ, ನಂಬರ್ ಇವ್ರು ಹಿಂದ್ ಸರಿಯೋದು. 3-4 ನಂಬರ್ ಆದ ಕೂಡಲೇ ಚಾ ಕುಡಿಯಕ್ ನಡೀರಿ ಅಂತಿರ್ತಾರ. ಈ ಕಡೆ ಆ ಪದ್ಧತಿ ಇಲ್ಲ, ನೀವು ನಮ್ ಕಡೆ ಬರ್ಬೇಕು. ಹಾವೇರಿ ಕಡೆ 2 ದಿವ್ಸಕ್ಕೆ ನಮ್ ಕಡೆ ಮಣ್ಣು ಮಾಡ್ತಾರೆ, 2 ದಿವ್ಸಕ್ಕೆ ಅಂತಿಮ ಸಂಸ್ಕಾರ. ಮನ್ಯಾಗ ಹಿರಿಯರದ ಪ್ರಾಣ ಹೋಯ್ತಂದ್ರ ಮಾಡೋ ಮೊದಲನೇ ಕೆಲಸ ಮನಿ ಮುಂದೆ ಪೆಂಡಾಲ್ ಹಾಕೋದು. ಪೆಂಡಾಲ್ ಹಾಕಿ ಆಚಾರ್ಯನ ಕರ್ಕೊಂಡ್ ಬಂದ್ ಚಲೋ ನಾಷ್ಟಾ ಚಾ ಮಾಡಕ್ ಹಚ್ಚಿ, ಊರಾಗಿದ್ದ ಭಜನಿ ಸಂಘಕ್ಕೆಲ್ಲ ಕಾಯಿ ಕೊಟ್ಟು ಕರ್ಕೊಂಡ್ ಬಂದ್ ಹಾಡಾಕ್ ಹಚ್ತಾರ. ಬಂದ್ ಬೀಗರಿಗೆ ಹತ್ತ ಮೇಲೆ ಆಯಾಸ ಆಗಿ ನಾಷ್ಟಾ ಮಾಡಿ ಚಾ ಕುಡಿಬೇಕು, ನಿದ್ದೆ ಬರ್ಲಾರ್ದಂಗ ಅವ್ರನ್ನ ಎಚ್ಚರ ಮಾಡಕ್ ಭಜನಾ ಸಂಘಬೇಕು. ಹಿಂಗೆಲ್ಲ ಬಹಳ ಚಂದ ಮಾಡ್ತಿರ್ತಾರೆ. ಇಲ್ಲೇನ್ ಹಂಗ ಮಾಡಂಗಿಲ್ಲ. ಪ್ರಾಣ ಹೋಯ್ತು, ಎಲ್ಲರಿಗೂ ಸುದ್ದಿ ಮುಟ್ತು, ಮಂದಿ ಬಂದ್ರು, ಅಳೋದು ಕರೆಯೋದು ಆಯ್ತು. ಊರಾಗಿನವ್ರು ಅಂದ್ರು, ಆಯ್ತಾಯ್ತು ಎಷ್ಟು ಅಳ್ತೀರಿ, ಹೋಗಿದ್ ಜೀವೇನು ಬರುದಿಲ್ಲ, ಕಡೆ ಸರಿ ಯಾರ್ಯಾರು ಮಾರಿ ನೋಡ್ತೀರಿ ನೋಡ್ರಿ, ಎತ್ರಿ ಅಂತ. ಅವಾಗಂತೂ ಭಾಳ ಎಲ್ಲರೂ ಅಳ್ತಾರ. ಇದು ಹೇಳಾಕ್ ಬಹಳ ಚಂದ ಐತಿ. ಇಲ್ರಿ ಹೋಗಿದ್ ಜೀವ ಬರುದಿಲ್ಲ, ಅಳಬಾರ್ದು ಹೇಳಾಕ್ ಬಹಳ ಚಂದ. ಆದ್ರ ಭಾವ ಹಚ್ಕೊಂಡ ಮೇಲೆ ಅಟ್ಯಾಚ್ಮೆಂಟ್ ಅಳಾಕ್ ಹಚ್ಚತೆ. ಆ ಅಟ್ಯಾಚ್ಮೆಂಟ್ ಕಡಿಮೆ ಆಗ್ಬೇಕಂದ್ರನ ಧರ್ಮಾನುಸಂಧಾನ ಮಾಡ್ಬೇಕು, ಧ್ಯೇಯಾನುಸಂಧಾನ ಮಾಡ್ಬೇಕು. ಅದು ತಿಳಿಸ್ತದೆ. ಅದು ನಿರಂತರ ಇರಬೇಕು. ಎಂದರ ಒಂದು ದಿನ ಮಾಡಿ ಮನ್ಯಾಗ ಯಾರ ಸತ್ತಾಗ ಅಳಲಾರ್ದಂಗ ಕುಂಡ್ರಕ್ ಆಗುದಿಲ್ಲ. ಖಾಯಂ ಇದ್ರಾಗ ಇದ್ದವರು ಅಳ್ಳಾರ್ದಂಗ ಕುಂಡಿರ್ತಾರ. ಒಬ್ರು ಸಿದ್ಧಾರೂಢಪ್ಪ ಅವ್ರಿಗೆ ಗೊತ್ತಿದೆ. ಸಿದ್ಧಾರೂಢ ಮಠದ ಸೇವಕರು ಒಬ್ರು ಕಾರ್ಯದರ್ಶಿನೋ ಯಾರೋ, ಅವ್ರ ಮನೆಯವರು ಧರ್ಮಪತ್ನಿ ತೀರ್ಕೊಂಡಾಗ ಧರ್ಮಪತ್ನಿಯ ಅಂತಿಮ ದರ್ಶನ ಶವ ನೋಡೋದಕ್ಕೆ ಮಠದ ದೊಡ್ಡ ದೊಡ್ಡ ಗುರುಗಳೆಲ್ಲ ಬಂದಿದ್ರಂತ. ಧಾರವಾಡದ ಹತ್ರ, ಹುಬ್ಳಿ ಹತ್ರ ಒಂದು ಸಣ್ಣ ಹಳ್ಳಿಯಾಗ. ಅವ್ರು ಬಂದಾಗ ಒಳಗ ಪತ್ನಿ ಶರೀರ ಪಾರ್ಥಿವ ಇಟ್ಟು ಹೊರಗ ಮಂದಿನೆಲ್ಲ ಕುಂಡ್ರಿಸಿ ಅವರು ಪ್ರವಚನ ಮಾಡ್ತಿದ್ರಂತ. ಮತ್ತೊಬ್ರು ಸ್ವಾಮಿಗಳು ಬಂದ್ ಅಂದ್ರಂತ, ಅಲ್ರಿ ಒಳಗ್ ಧರ್ಮಪತ್ನಿ ತೀರ್ಕೊಂಡಾರ, ಶವ ಆಗ್ಯಾರ, ನೀವು ಇಲ್ಲಿ ಹೇಳ್ಕೊತ ಕೂತೀರಿ. ಇದನ್ನ ಹೇಳ್ಬೇಕಾಗೈತಿ. ಕಾಯಿ ಇತ್ತು, ಒಡ್ದೀನಿ, ದೇವ್ರಿಗೆ ನೈವೇದ್ಯ ಮಾಡೀನಿ, ಇನ್ನು ಭಗವಂತನ ಕೃಪಾ ಬೇಡ್ಕೋಬೇಕಲ್ಲ ಅಂತ ಅಂದ್ರಂತ. ಎಂತ ಭಾವ ನೋಡಿ. ಇಲ್ಲಿ ಹಾರುಗಿರಿ ಒಳಗೆ ಅಯ್ಯಾರ ಮಠಪತಿ ಅಂತ ಒಬ್ರು ಶರಣರದಾರ. ಹಾರುಗಿರಿ ಒಳಗೂ ಅಯ್ಯಾರ ಮಠಪತಿ ಅಂತ ಒಬ್ರು ಶರಣರದಾರ. ಅವ್ರ ಧರ್ಮಪತ್ನಿಯವ್ರು ತೀರ್ಕೊಂಡಾಗೂ ಕೂಡ, ಶಾರದಮ್ಮನವ್ರ ದೇಹ ಬಿಟ್ಟಾಗೂ ಕೂಡ ಹಂಗ ಬೆಳತನಕ ಪ್ರವಚನ, ಮಾರನೇ ದಿವ್ಸನ ಇಡೀ ಪ್ರವಚನ. ರಬಕವಿ ಅಪ್ಪ ಅವ್ರಿದ್ರು. ಮನ್ಯಾಗ ಪತ್ನಿ ಶರೀರ, ಮನ್ಯಾಗೆಲ್ಲ ಮಂದಿ. ಮರಣವೇ ಮಹಾನವಮಿ ಎಂದರೆಮ್ಮ ಶರಣರು, ಬಾರದು ಬಪ್ಪದು ಬಪ್ಪದು ತಪ್ಪದು. ಆದ್ರ ಕಷ್ಟದೆ. ಹಂಗೆ ಏಕಾಏಕಿ ಒಮ್ಮೆ ತೀರ್ಮಾನ ಮಾಡಕ್ ಆಗುದಿಲ್ಲ. ಹಿಂಗಂತ ಪ್ರವಚನದಾಗ ಹೇಳ್ಯಾರ ಅಂತೇಳಿ ನಾಳೆ ನಿಮ್ ಪಾವಣೇರ್ ತೀರ್ಕೊಂಡಾರ ಅಂತ ಸುದ್ದಿ ಬಂದ್ರೆ ನೀವು ಅಳ್ಳಾರ್ದಂಗ ಅಲ್ಲಿ ಹೋದ್ರೆ ನಿಮ್ಗೆ ಏನ್ ಅಂದಾರ ಹೇಳ್ರಿ? ಗೊತ್ತಾತಂದ್ರೆ ಮುಂದಿನ ವರ್ಷ ಪ್ರವಚನಕ್ಕೂ ಕಳ್ಸಲ್ಲ ಅವ್ರು. ಹೋಗ್ಬೇಡ್ರಿ, ನಿಮ್ ತಲೆ ಕೆಡಿಸ್ತಾರ ಅಂತಾರ. ಮತ್ ಇನ್ ಥೋಡೆ ಮಂದಿ ದುಃಖ ಬಂದಿರೋದಿಲ್ಲ, ಆದ್ರ ಮಂದಿ ಮೆಚ್ಚೋ ಸಲುವಾಗಿರ ಅಳ್ತಿರ್ತಾರ. ಹೆಂಗಾರ ಅಳ್ತಾರ, ಯಾಕಾರ ಅಳವಲ್ರಿ, ಅಳಲಿ. ಹಂಗ ಆ ಊರಾಗ ಹಿರಿಯರೆಲ್ಲ ಕೂಡಿ ಆಯ್ತು, ಕಡಿಗೆ ಯಾರ ಮುಖ ನೋಡ್ತೀರಿ ನೋಡ್ಕೋರಿ, ಎತ್ತೋಣ ಅಂದ್ರು. 4 ಮಂದಿ ಬಂದು ಎತ್ತಾಕ್ ಪ್ರಯತ್ನ ಮಾಡಕತ್ತಿದ್ರು. ಒಬ್ಬ ಸಾವ್ಕಾರ ಅಂದ, ನಿಲ್ರಿ. ಸಾವ್ಕಾರ ಜರ ಜಡ ಇದಾನ, ದಪ್ಪ ಅದಾನ, ಶರೀರ ಭಾಳ ದೊಡ್ಡದದೆ. ಆದ್ರ ಮುಂದಿನ ಬಾಗಿಲು ಮುಂಚಿನ ಬಾಗಿಲು ಸಣ್ಣದದೆ. ಶರೀರ ಇದ್ರಾಗ ಹಾಯೋದು ಕಷ್ಟ, ಏನ್ರ ಉಪಾಯ ಮಾಡಬೇಕು. ಅವಾಗ ಅಂತ ಟೈಮ್ನಾಗ ಭಾಳ ಮಂದಿ ಮಾತಾಡ್ತಿರ್ತಾರ. ಒಬ್ಬೊಬ್ರು ಒಂದೊಂದು ಹೇಳ್ತಿರ್ತಾರ, ತಲಿಗೆ ಒಂದೊಂದು ಹೇಳ್ತಿರ್ತಾರ. ಈಕೇನ್ ಸಾವ್ಕಾರ್ತಿದ್ಲಲ್ಲ, ಗೌಡ್ತಿ ಅಳ್ತಿದ್ಲಲ್ಲ, ಆಕಿ ಕಿವಿ ಒಮ್ಮೆ ನೆಟ್ಟಗ ಅದು. ಏನ್ ಮಾಡ್ತಾರ ಇವ್ರಂತ ಅತ್ಗೋತ ಕೇಳಿಸ್ಕೋತಿದ್ಲು. ಅವ್ರು ಅದನ್ನ ಇದನ್ನ ಮಾತಾಡಿ ಕಡೆಗೆ ತೀರ್ಮಾನಕ್ಕೆ ಬಂದ್ರು. ಏನಿಲ್ಲ, ಚೌಕಟ್ಟಿಗಿನ್ನ ಮುರಿದು ತೆಗಿಯೋನು ಮತ್ತು ಪಾರ್ಥಿವನ ಹೊರಗೆ ತಗೊಂಡು ಹೋಗೋನು ಅಂತ ಅಂದು ಕಡೆಗೆ ದೈವದಾಗ ಒಬ್ಬವ್ ಹೇಳಿದ. ಏನಿಲ್ಲ, ಚೌಕಟ್ಟಿಗೆ ತೆಗಿಯೋನು, ಪಾರ್ಥಿವನ ಹೊರಗೆ ಹೋಗೋನು. ಗೌಡ್ತಿ ಎದ್ದು ಏನನ್ಬೇಕು, ಯಪ್ಪ ನಿಮ್ ಕೈ ಮುಗಿತೀನಿ, ಹಂಗೇನ್ ಮಾಡಿಬೇಡ್ರಿ, ಚಲೋ ಚೌಕಟ್ಟಿಗೆ ಮತ್ತ ಹೆಂಗೂ ಹೋಗೈತಿ, ಗೌಡನ್ನ ಯಾಡ್ ಮಾಡಿ ಹೊರಗೆ ಒಯ್ರಿ, ಕರೆ ಚೌಕಟ್ಟಿಗಿನ ಅಲ್ಲ. ಅದಕ್ಕೆ ಕನಕದಾಸರಂತಾರೆ, ಹಿತ್ತಲ ಕಸಕ್ಕಿಂತ ಕಡೆಯಾಯಿತೀ ದೇಹ, ಹೊತ್ತು ಕೊಂಡೊಯ್ದ ಅಗ್ನಿಯಲ್ಲಿ ಬಿಸುಡುವರು. ಬಿಸುಡುವರಂದ್ರೇನು? ಹಿಂಗ್ ಒಗಿತಾರ ನೋಡ್ರಿ. ಹೋಗಿ ಎಲ್ಲಾರ ಕಿಚ್ ಕೊಟ್ಟಲ್ಲಿ ತಗೊಂಡ್ ತಿವಿತಿರ್ತಾರ. ಕಟ್ಗಿಲಿ ಹಿಂಗ್ ದೂಡ್ತಿರ್ತಾರ, ಸೀಮೆ ಎಣ್ಣೆ ಗೊಜ್ಜತಿರ್ತಾರ, ಉಪ್ಪು ಉಗ್ಗುತ್ತಿರ್ತಾರ, ಸುಡ್ಲಿ ಅಂತಿರ್ತಾರ, ಮಾರಿ ಮೇಲೆ ಟೈರ್ ಇಡ್ತಾರ.
ಅಂದ್ರೆ ಇದ್ರ ತಾತ್ಪರ್ಯ ಏನು ಅಂದ್ರ, ಈ ಶರೀರ ಐತೆಲ್ಲ ಇದು ಕೆಡೋದು. ಶಾಸ್ತ್ರದೊಳಗ ಕೆಡುವ ಶರೀರದ ಸಫಲತೆ ಯಾವುದು ಅಂತ ಪ್ರಶ್ನೆ ಮಾಡ್ತಾರೆ ನಿಜಗುಣ ಶಿವಯೋಗಿಗಳು. ಅವರ ಉತ್ತರ ಕೊಡ್ತಾರ, ಪರಹಿತ, ಮತ್ತೊಬ್ಬರಿಗೆ ಉಪಕಾರ ಮಾಡಿ, ದೈವ ಸೇವಾ ಮಾಡಿ, ಗುರು ಸೇವಾ ಮಾಡಿ, ಸಮಾಜ ಸೇವಾ ಮಾಡಿ, ಭಗವಂತನ ಮೇಲೆ ನಂಬಿಕೆ ಇಟ್ಟು ಈ ಕೆಡುವ ಶರೀರದ ಬೆಲೆಯನ್ನೂ ಕೂಡ ಹೆಚ್ಚಿಗೆ ಮಾಡ್ಕೋಬಹುದು ಅಂತ ಅವರಿಬ್ರು ತಿಳಿಸ್ಯಾರ. ಹಂಗ ನಾವು ನೀವು ಎಲ್ಲ ಈ ಕೆಟ್ಟು ಹೋಗೋ ಶರೀರವನ್ನ ಒಳ್ಳೆ ಕಾರ್ಯಗಳಿಗೆ ಬಳಸಿಕೊಂಡು ಭಗವತ್ ಕೃಪೆಯನ್ನ ಪಡೆಯೋಣ ಅನ್ನೋ ಮಾತನ್ನು ಹೇಳ್ತಾ, 2ನೇ ದಿನ ಅತ್ಯಂತ ಶಾಂತ ವಾತಾವರಣದಲ್ಲಿ ನಾವೆಲ್ಲ ಸಮ್ಮಿಲಿತರಾಗಿದ್ದೀವಿ. ಎಲ್ಲ ಪೂಜ್ಯಪಾದ ಗುರುಗಳು ನಮಗೆ ಇನ್ಮೇಲೆ ಆಶೀರ್ವಚನ ಮಾಡೋರಿದ್ದಾರೆ. ತಾವು ಕೂಡ ಇವತ್ತು ಹೆಚ್ಚು ಕಡಿಮೆ ಬಹಳ ಜನ ಸಮಯಕ್ಕೆ ಸರಿಯಾಗಿ ಬಂದಿದ್ದೀರಿ. ನಾನು ಆಗ್ಲೇ ಹೇಳುವಾಗ ಒಂದು ಮಾತು ಹೇಳಿದ್ನಲ್ಲ, ಜಪ ತಪ ಭಗವನ್ ನಾಮ ಸ್ಮರಣೆ ಮಾಡಿ ವಾಚಿಕ ದೋಷಗಳನ್ನ ಕಳ್ಕೋಬೇಕು ಅಂತ. ಇಲ್ಲಿ ಕಾರ್ಯಕ್ರಮ ಪ್ರಾರಂಭ ಆದಾಗ ನಾಮಾವಳಿ ಹೇಳ್ತಿರ್ತಾರೆ ಶಾಲೆ ಮಕ್ಕಳು, ಭಕ್ತರು, ಎಲ್ಲ ಹಿರಿಯರು ಕೂಡಿ. ನೀವು ಬಂದು ಒಂದು 8-10 ನಿಮಿಷ ಕುತ್ಕೊಂಡು ಅದನ್ನ ಅಂದು ನೋಡಿ. ಒಂದು 108 ಸರಿ ಅದರೊಳಗಡೆ ಭಗವನ್ನಾಮ ಸ್ಮರಣೆ ಏನ್ ಬರ್ತದೆ ಅದನ್ನ ಅಂದು ನೋಡಿ. ಮನಸ್ಸು ಎಷ್ಟು ಪ್ರಶಾಂತ ಆಗ್ತದೆ, ಮನಸ್ಸು ಎಷ್ಟು ಶಾಂತ ಆಗ್ತದೆ. ಅದಕ್ಕೆ ನಾಳೆನೂ ಕೂಡ ನೀವು ಸರಿಯಾಗಿ 7:15ಗೆ ಬರಬೇಕು. ಆಮೇಲೆ ಯಾರು ಊರಾಗಿನ ಹಿರಿಯರಿದ್ದೀರಿ, ನಿಮ್ಮ ಊರಾಗ ಯಾರು ಶತಾಯು ರೈತರಿದ್ದಾರೆ, ವಯಸ್ಸಾದ ರೈತರಿದ್ದಾರೆ, ಈಗಾಗಲೇ ತಾವು ಕಾರ್ಯಕರ್ತರ ಹತ್ರ ಹೆಸರು ಕೊಟ್ಟಿದ್ರೆ ಟೀಕ್, ಅಕಸ್ಮಾತ್ ಕೊಟ್ಟಿಲ್ಲ ಅಂದ್ರೆ ಕಾರ್ಯಕರ್ತರ ಕಡೆ ಹೆಸರು ಬರೆಸ್ರಿ. ಅದಕ್ಕೆ ಏನು ಪೂರ್ವ ತಯಾರಿ ನೀವು ಮಾಡ್ಕೋಬೇಕು ಅಂತ ಅವ್ರು ಸೂಚನೆ ಕೊಡ್ತಾರೆ, ಮತ್ತು ಅವ್ರು ನಿಮ್ಗೆ ಏನು ಮಾರ್ಗದರ್ಶನ ಕೊಡ್ತಾರೆ ಹಾಗೆ ಆ ದಿವಸ ನೀವೆಲ್ಲ ಇಲ್ಲಿ ಭಾಗವಹಿಸ್ಬೇಕು. ಇನ್ನೊಂದಿದೆಯಲ್ಲ, ಹಿರಿಯ ಜೀವಗಳಿಗೆ ವಂದನೆ. ಹಿರಿಯ ಜೀವಗಳಿಗೆ ವಂದನೆ ಅಂದ್ರೆ ಅಜ್ಜ ಅಜ್ಜಿ, ತಂದೆ ತಾಯಿ, ವಯಸ್ಸಾದವ್ರು. ಇದು ದೊಡ್ಡ ಕೆಲಸ. ಇದು ಗುಡಿಯಾಗಿನ ದೇವರಿಗೆ ಪೂಜೆ ಪುನಸ್ಕಾರ ಮಾಡಬೇಕು. ಆದ್ರೆ ಅದಕ್ಕಿಂತ ಇವತ್ತಿಂದ ಅಗತ್ಯ ಕೆಲಸ ಏನು ಅಂದ್ರೆ ಹಿರಿಯರಿಗೆ, ಹೆತ್ತವರಿಗೆ ಗೌರವ ಕೊಡುವಂಥ ಕೆಲಸ ನಡಿಬೇಕು. ಸಮಾಜದೊಳಗಡೆ ದಿನೇ ದಿನೇ ವಿದ್ಯಾವಂತರ ಸಂಖ್ಯೆ ಹೆಚ್ಚಾದಂತೆ ಹಿರಿಯರು ಮತ್ತು ಹೆತ್ತವರು ಹೆಚ್ಚು ನೋವಿಗೊಳಗಾಗ್ತಾ ಇದ್ದಾರೆ, ಸಂಕಟಕ್ಕೊಳಗಾಗ್ತಾ ಇದ್ದಾರೆ. ಅಂಥದ್ದು ಆಗಬಾರದು ಅಂತ ಇಲ್ಲಿ ಅಪ್ಪಾಜಿಯವರು ಅಂಥದ್ದೊಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಅದು ಕೂಡ ಈಗ ನೀವು ಯಾರಾದ್ರೂ ಹೆಸರು ಕೊಟ್ಟಿದ್ರೆ ನಿಮ್ಮ ಊರೊಳಗಡೆ ಯಾರ್ಯಾರು ಹಿರಿಯರಿದ್ದಾರೆ ಅವ್ರದ್ದು, ಇಲ್ಲ ಕೊಟ್ಟಿಲ್ಲ ಅಂದ್ರೆ ಇಲ್ಲೇನು ಕಾರ್ಯಕರ್ತರು ಸರ್ ಇದ್ದಾರೆ, ಅವ್ರನ್ನ ಸಂಪರ್ಕ ಮಾಡಿ ಹೆಸರು ಕೊಡಿ, ಅದರೊಳಗೂ ಎಲ್ಲರೂ ಭಾಗವಹಿಸಿ ಅನ್ನೋ ಮಾತನ್ನು ಹೇಳ್ತಾ ಇಂದಿನ ಸೇವೆಯನ್ನ ಪೂಜ್ಯರ ಚರಣಕ್ಕೆ ಅರ್ಪಿಸ್ತೇನೆ. ನಮಸ್ಕಾರ.